ವಿತೌಟ್ ಪರ್ಮಿಷನ್ ಯಾರು ಮನೆ ಕಟ್ಟಕ್ಕೆ ಹೋಗ್ಬೇಡಿ. ಓಕೆ, ಇವಾಗ BBMP ಅಪ್ರೂವಲ್ಸ್ ಅಂತ ಹೇಳ್ತಾರೆ, ಅದೆಷ್ಟು ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ? ಅಪ್ರೂವಲ್ ತಗೊಂಡೆ ಬಿಲ್ಡಿಂಗ್ ಲೈಸೆನ್ಸ್ ನ ತಗೊಂಡು ಅಥವಾ ಬಿಲ್ಡಿಂಗ್ ಸ್ಯಾಂಕ್ಷನ್ ಪ್ಲಾನ್ ನ ತಗೊಂಡು ಮನೆ ಕಟ್ಟಿಸ್ಲೇಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಇದೆ. ಸೊ ಒಂದೇ ಸೈಟ್ ನ ಒಂದು 3-4 ಜನಕ್ಕೆ ಸೇಲ್ ಮಾಡ್ತಾರೆ ಅಂತ, ಅದು ನಿಜಾನ ಸರ್? ಅವ್ರಿಗೆ ಗೊತ್ತಿಲ್ದೇನೆ ಒಂದೊಂದ್ ಸರ್ತಿ ಬೇರೆದವ್ರಿಗೂ ಮಾರ್ಬಿಟ್ಟಿರ್ತಾರೆ ಈ ಏಜೆಂಟ್ಗಳು. ಇವಾಗ ನೀವು BDA ಅಂತ ಹೇಳಿದ್ರೆ, ಇವಾಗ GBA ಮತ್ತು BDA ಅಂತ ಬಂದಾಗ ಬೋತ್ ಆರ್ ಸೇಮ್? ಬೆಂಗಳೂರಲ್ಲಿ 2 ಬೋರ್ಡ್ಗಳಿದೆ. ಒಂದು BDA ಬೋರ್ಡ್ ಇದೆ, BDA ಅಕ್ವೈರ್ ಮಾಡ್ಬಿಟ್ಟು ಅವರು ಒಂದಷ್ಟು ಲ್ಯಾಂಡ್ ನ ಮಾಡಿ ಸೇಲ್ ಮಾಡುವಂತದ್ದು. ಒಂದಿಷ್ಟು ಗ್ರೇಟರ್ ಬೆಂಗಳೂರು ಅಪ್ರೂವಲ್. ಬೆಂಗಳೂರು ಅರ್ಬನ್ ಎಲ್ಲ ಬರೋದು ಗ್ರಾಮ ಪಂಚಾಯತ್ ಅಂತ ಕರೀತಾರೆ. ಸೇಮ್ ಎಲ್ರಿಗೂ ಸೇಮ್ ಡಾಕ್ಯುಮೆಂಟ್ಸ್ ಬೇಕು. ಈಗ ಫಸ್ಟ್ ಟೈಮ್ ಒಬ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂತ ಇದಾರೆ ಅಂತ ಹೇಳ್ಬೇಕಾದ್ರೆ, ಸೊ ಅವ್ರ ಮೇನ್ ಆಗಿ ಏನೇನ್ ಅಪ್ರೂವಲ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು ಅವರು? ಅವರ ಒಂದು ಬಿಲ್ಡಿಂಗ್ ನಿವೇಶನವನ್ನ ಅಥವಾ ನಿವೇಶನ ಅನುಮತಿ ಪತ್ರವನ್ನ ಪಡಿಬೇಕು ಅಂದ್ರೆ ಸೊ 2 DD ಕಟ್ಟೋದಿರುತ್ತೆ. ಬ್ಲೂ ಪ್ರಿಂಟ್ ಅಂದ್ರೆ ಏನು ಸರ್? ಅದನ್ನ ಮಾಡಿಸ್ಲೇಬೇಕಾ? ಆ ಬ್ಲೂ ಪ್ರಿಂಟ್ ಯಾವ ತರ ಇರುತ್ತೆ? ಲೋನ್ ಹೋಗ್ತಾ ಇದ್ರೆ ಲೋನ್ ಅವ್ರಿಗೆ ಒಂದು ಕಾಪಿ ಕೊಡ್ಬೇಕು, ಬೆಸ್ಕಾಂ ಬೋರ್ಡ್ ಒಂದು ಕಾಪಿ ಕೊಡ್ಬೇಕು, BWSSB ಕಾವೇರಿ ಕನೆಕ್ಷನ್ ಒಂದು ಕೊಡ್ಬೇಕು. ಅಪ್ರೂವಲ್ ತಗೊಳ್ಳಾದ್ರೆ ಮನೆ ಕಟ್ಟಕ್ ಹೋಗಿ ನಾಳೆ ಯಾರೋ ಬಂದು ಈ ಸೈಟ್ ನಮ್ದು ಅನ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರು ಬರ್ತಾರೋ ಗೊತ್ತಿಲ್ಲ.